ಇವತ್ತು ಗ್ರೇಸ್ ಮಿನಿಸ್ಟ್ರಿ ಅವರ ಬಣ್ಣ ಬಯಲು ಮಾಡೋಣ ಬನ್ನಿ. ವಿಡಿಯೋ ನೋಡಿಕೊಂಡು ಮತ್ತೆ ಮಾತಾಡೋಣ. ಸೊ ಅವತ್ತು ಅನ್ಕೊಂಡಿದ್ದು ಇವತ್ತವರೆಗೂ ಘನವಾಗೇ ಬೀಜ ಬಿತ್ತೋ ಥರ ಅಪ್ಪ ಆಶೀರ್ವಾದ ಮಾಡ್ತಾನೆ. ಲಾಸ್ಟ್ ಟೈಮ್ ಅಷ್ಟೇ ಸ್ವಲ್ಪ ಮನೆ ಖರ್ಚಿಗೆ ಹಾಗೆ ಎಲ್ಲ ಹಣ ಖಾಲಿ ಆಗಿತ್ತು. ಸ್ಯಾಟರ್ಡೆ ನೋಡಿದ್ರೆ ಕಾಣಿಕೆ ಹಾಕೋಕ್ಕೆ ದುಡ್ಡು ಇರಲಿಲ್ಲ. ಈ ಹೋಗೋಕೆ ಬರೋಕ್ಕೆ ಏನೋ ಕ್ರೆಡಿಟ್ ಕಾರ್ಡು ಏನೋ ಯೂಸ್ ಮಾಡಿ ಪೆಟ್ರೋಲ್ ಹಾಕೊಂಡು ಬರ್ಬೋದು, ಬಟ್ ಕಾಣಿಕೆ ಹಾಕಬೇಕಲ್ಲ. ಆವಾಗ ಎಲ್ಲೋ ಒಂದು ಕಡೆ 1,000 ದುಡ್ಡು ಇಟ್ಟಿದೆ, ಅದು ನೆನಪಾಯಿತು, ತೊಗೊಂಡು ಬಂದುಕೊಟ್ಟೆ. ಬಟ್ ಇವತ್ತು ಘನವಾಗೇ ಕಾಣಿಕೆಗಳನ್ನ ತರೋ ಥರ ಅಪ್ಪ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಒಂದು ಎಲಿಷನ ಒಂದು ಪ್ರಸಂಗ ಕೇಳ್ತಾನೆ ಈ ರೀತಿಯಾದಂಥ ಸಾಕ್ಷಿ ನಮಗೆ ಬೈಬಲಲ್ಲಿ ಕಾಣಿಸುತ್ತಾ? ಅಂದರೆ ಕೊಟ್ಟಂಥ ಕಾಣಿಕೆಯನ್ನು ಈ ರೀತಿಯಾಗಿ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ವಾಕ್ಯಾನುಸಾರವಾಗಿ? ನನಗೇನು ಇದುವರೆಗೂ ಕಾಣಿಸಿಲ್ಲ. ಸೊ ನೀವು ಯಾರಾದರೂ ನೋಡಿದರೆ ನನಗೆ ಕಾಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಆದರೂ ಮಾಡ್ಬೋದು, ಇದು ವಾಟ್ಸಪ್ ಆದರೂ ಮಾಡ್ಬೋದು, ಫೋನ್ ಮಾಡಾದರೂ ತಿಳಿಸ್ಬೋದು, ಹೆಂಗಾದರೂ ಸರಿಯೇ. ನಾನು ತಿಳ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ. ಇನ್ನೊಂದು ವಿಷಯ ಹೇಳಬೇಕು. ನನಗೆ ಬೈಬಲಲ್ಲಿ ಬಲಗೈಯಲ್ಲಿ ಮಾಡಿರೋದು ಎಡಗೈಗೆ ಕೂಡ ಗೊತ್ತಾಗಬಾರ್ದು ಅಂತ ನನಗೆ ಬೈಬಲಲ್ಲಿ ಓದಿದಂಗೆ ಜ್ಞಾಪಕ. ಮತ್ತು ಅವ್ರ ಬೈಬಲಲ್ಲಿ ಅದಿಲ್ಲೇನೋ, ಬಹುಶಃ ಬೈಬಲ್ಲು ಅವರೇ ಸ್ವಂತವಾಗಿ ಏನಾದರೂ ಬರ್ಕೊಂಡಿರ್ತಾರೋ ಏನೋ, ಈ ರೀತಿಯಾಗಿರಬೇಕು ಅಂತ. ನೋಡೋಣ, ನಾವು ತಿಳ್ಕೊಳ್ಳೋಣ. ಆಶೀರ್ವಾದ ಇಳಿದು ಬಂತು. ಪ್ರತಿ ಟೈಮ್ ಆಕ್ಷನ್ ಹಾಕೋವಾಗ ನಾನು ತೊಗೊಂಡೇ ಹೋಗ್ತಾ ಇದ್ದೆ. ಶಾಲ್ ಬಂದಾಗ ನಾನು ಸರಿ ಬೇರೆಯವರು ತೊಗೊಳ್ಳಿ ಅಂತ 2 ವೀಕ್ಸ್ ನಾನೇನು ಇದು ಮಾಡಲಿಲ್ಲ. ಬಟ್ ಲಾಸ್ಟ್ ವೀಕ್ ಅಪ್ಪ ಬಿಡಲಿಲ್ಲ, ತಗೋ ಅಂತ ಪ್ರೇರೇಪಣೆ ಆಯಿತು. ಆಗ 20,000 ಆಕ್ಷನ್ ಕೂಗಿ ನಾನು ತೊಗೊಂಡು. ಅಂದರೆ ಆಕ್ಷನ್ ಕೂಗಿದ್ರಾ? ಅಂದರೆ ಹರಾಜ್ ಅಂತಾರಲ್ಲ, ಅದೇ ತಾನೇ? ಅಂದರೆ ಸಭೆಯಲ್ಲಿ ಈ ರೀತಿ ಕೂಡ ಮಾಡ್ಬೋದಾ? ನಮ್ಮ ಬೈಬಲಲ್ಲಿ ಹೀಗಿಲ್ವಲ್ಲ. ಅದು ಶಾಲುನ 20,000ಕ್ಕೆ ನೀವು ಆಕ್ಷನ್ ಕೂಗಿ ತಗೊಂಡೋಗಿದ್ದು, ತಗೊಂಡೋದ್ಮೇಲೆ ನಿಮ್ಗೆ ಆಶೀರ್ವಾದಗಳು. ಹೌದಾ? ಈ ರೀತಿ ಬೈಬಲಲ್ಲಿ ನಮ್ಮ ಹತ್ರ ಇರೋ ಬೈಬಲ್ ಇಲ್ವಲ್ಲ. ಆದಷ್ಟು ಬೇಗನೆ ನಾವು ಅವ್ರ ಹತ್ರ ಇರೋವಂಥ ಬೈಬಲ್ನ ನಾವು ತಗೋಬೇಕು. ನಾನು ಎಲ್ಲೋ ಮಿಸ್ ಮಾಡಿದ್ದೀನಿ ಅನಿಸುತ್ತೆ. ನನ್ನ ಹತ್ರ ಇರೋ ಬೈಬಲಲ್ಲಿ ನೋಡಿದ್ರೆ ಮತ್ತೇನು ಬರೆದ ಸುವಾರ್ತೆ 21ನೇ ಅಧ್ಯಾಯ, 21ನೇ ಅಧ್ಯಾಯದಲ್ಲಿ 12ನೇ ವಚನ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಶನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಈ ರೀತಿ ಇದೆಯಲ್ಲ, ಯೇಸು ಸ್ವಾಮಿ ನನ್ನ ಆಲಯವನ್ನು ಕಳ್ಳರ ಗವಿಯನ್ನಾಗಿ ಮಾಡ್ತಾ ಇದ್ದೀರಲ್ಲ ಅಂತ ಯೇಸು ಸ್ವಾಮಿ ಅವ್ರನ್ನ ಗದರಿಸ್ದಂಗಿದೆ. ನೀವು ನೋಡಿದ್ರೆ ನೇರವಾಗಿ ಸಭೆಯಲ್ಲೇ ಹರಾಜ್ ಹಾಕೋದು, ಅಂದರೆ ಇದು ಪಾಪ ಅಲ್ವಾ? ಸಭೆಯಲ್ಲಿ ಈ ರೀತಿಯಾಗಿ ವ್ಯಾಪಾರ ಮಾಡ್ಬೋದಾ? ಏನೋ ಅಪ್ಪ, ನಮ್ಮ ಬೈಬಲಲ್ಲಿ ಹೀಗಿಲ್ಲ. ಸೊ ಸರಿ, ಇನ್ನು ನೋಡೋಣ ಏನೇನು ಹೇಳ್ತಾರೋ ನೋಡೋಣ. ತೊಗೊಂಡೋದ್ಮೇಲೆ ಬಹಳ ಅದ್ಭುತ. ಸೊ ನಾವೊಂದು ಈಗ ಹಳೆ ಒಂದು ಮನೆಯಲ್ಲಿದ್ವಿ, ಈಗ ಶಿಫ್ಟ್ ಮಾಡ್ಕೊಂಡ್ವಿ. ಅದು ಕೂಡ ಅಮ್ಮನ ಒಂದು ಪ್ರೇಯರಿಂದ. ನನಗೇನು ಶಿಫ್ಟ್ ಮಾಡೋ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಹೀಗೆ ಲಾಸ್ಟ್ ಮಂತಲ್ಲಿ ಎಸ್ತೇರ್ ಪ್ರೇಯರ್ ಮುಗಿಸಿ ಇಲ್ಲಿ ಕೆಳಗೆ ಕೌನ್ಸಿಲಿಂಗ್ ಬಂದಾಗ ಅಮ್ಮ ಪ್ರೇಯರ್ ಮಾಡಿ ಹೇಳಿದರು, ನೀನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋ ಥರ ದೇವರಾತ್ಮ ತೋರಿಸ್ತಾ ಇದ್ದಾರೆ, ಶಿಫ್ಟಿಂಗ್ ಮಾಡೋದೇನೋ ಪ್ಲ್ಯಾನ್ ಇದೆಯಾ ಅಂತ. ಇಲ್ಲ ಅಮ್ಮ ಅಂತಂದೆ. ಮತ್ತು ದೇವರಾತ್ಮ ತೋರಿಸಿದ್ದಾರೆ ಅಂದರೆ ಮತ್ತೆ ನೋಡ್ಲಮ್ಮ ಅಂದರೆ ನೋಡು, ಒಳ್ಳೇದಾಗುತ್ತೆ, ನಿನ್ನ ಹಳೆ ಇದೆಲ್ಲ ಅಲ್ಲಿ ಬಿಟ್ಟು ಹೊಸ ಆಶೀರ್ವಾದದೊಂದಿಗೆ ನೀನು ಹೊಸ ಮನೆಗೆ ಹೋಗೋ ಥರ ದೇವರಾತ್ಮ ವಿಷನ್ ತೋರಿಸ್ತಾ ಇದ್ದಾರೆ ಅಮ್ಮ ಅಂದರೆ. ಹಾಗೆ ಅಪ್ಪ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ. ಅಪ್ಪ ಹೇಳಿದ್ರು, ಇದೇ ಥರ ವೈಟ್ ಟೈಲ್ಸ್ ಇರೋದು ನಿನಗೆ ಫಸ್ಟ್ ಫ್ಲೋರಲ್ಲೇ ಮನೆ ಸಿಗುತ್ತೆ ಅಂತ. ಸುಮಾರು ಮನೆ ನೋಡಿದ್ವಿ, ಬೇರೆ ಯಾವುದೋ ಮನೆ ನೋಡೋಕೆ ಹೋದ್ರಿ. ಸೊ ದೇವರ ಕೃಪೆ, ಅವ್ರ ದಯೆ, ಅವ್ರ ಚಿತ್ತ ಅಲ್ಲೇ ಇತ್ತೇನೋ.
ಸೊ ಅಪ್ಪಾಜಿ ಯಾವ ರೀತಿ ವಿಷನ್ ನೋಡಿ ಹೇಳಿದ್ರೋ ಅದೇ ವೈಟ್ ಟೈಲ್ಸು, ಅದೇ ಫಸ್ಟ್ ಫ್ಲೋರು, ಒಂದೇ ಮನೆ, Amen. ಅದ್ಭುತವಾಗಿ ನಮಗೆ ಚಪ್ಪಾಳೆ ಬರಲಿ. ಪ್ರೈಸ್ ಅಲ್ಲ. ನಾನು ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ತಲೆ ಗಿರ್ರ್ ಅಂತ ಇದೆ. ಯಾಕೆ ನಮ್ಮ ಬೈಬಲಲ್ಲಿ ಇವೆಲ್ಲ ಇಲ್ಲ ಅಂತ, ಯಾಕೆ ನಮ್ಮ ಚರ್ಚ್ಗಳಲ್ಲಿ ಇವೆಲ್ಲ ಇಲ್ಲ? ಅಸಲು ಮನೆ ಶಿಫ್ಟ್ ಮಾಡೋದು ಕೂಡ ದೇವರು ವಿಷನ್ ತೋರಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅಸಲು ನಮ್ಮಲ್ಲಿ ಇರೋ ಬೈಬಿಲ್ಲು ಯಾವಾಗ ನೋಡಿದ್ರು ನೀನು ಮಾರು ಮನಸ್ಸು ಹೊಂದು ನಿನ್ನ ಪಾಪ ತೊಳೆದುಕೋ, ನಿನ್ನ ಟ್ರಾನ್ಸ್ಫಾರ್ಮ್ ಆಗಬೇಕು, ನಿನ್ನ ರೂಪಾಂತರಗೊಳ್ಬೇಕು, ನಿನ್ನ ಪಾಪದಿಂದ ಹೊರಗಡೆ ಬರಬೇಕು, ಇದು ನಮಗೆ ಬೈಬಲ್ಲು ಹೇಳ್ತಾ ಇರೋಂಥದ್ದು. ಇವರು ನೋಡಿದ್ರೆ ಮನೆ ಶಿಫ್ಟ್ ಮಾಡೋದು ದೇವರು ವಿಷನ್ ತೋರಿಸ್ತಾರೆ, ಇದು ಮತ್ತೆ ಚರ್ಚಲ್ಲಿ ಆಕ್ಷನ್ ಕೂಗೋದು ಅಂದರೆ ವ್ಯಾಪಾರ ಮಾಡೋದಕ್ಕೂ ದೇವರು ಅವಕಾಶ ಕೊಡ್ತಾರೆ. ಏನಪ್ಪ ಇದು ವಿಚಿತ್ರ. ಏನೋನಪ್ಪ ನಮಗೆ ಲಾರ್ಡ್. ಸೊ ಆ ಓನರ್ನ ಕೂಡ ಸೈತನ ಬಿಗ್ದು ಹಿಡ್ದಿದ್ದ, ಅವನು ಒಪ್ಪೇ ಇರಲಿಲ್ಲ ಕೊಡೋದಕ್ಕೆ. ಕ್ರಿಶ್ಚಿಯನ್ ಓಕೆ, ಬಟ್ ನೋಡೋಣ ಅಂತ ಒಂದು ವಾರ ಮತ್ತೆ ಅಪ್ಪ ಅಮ್ಮ ಹತ್ರ ಬಂದು ನಾನು ಹೇಳಿ ಪ್ರೇಯರ್ ಮಾಡಿಸ್ಕೊಂಡೆ. ಆಮೇಲೆ ಅವರೇ ಫೋನ್ ಮಾಡಿ ಕೊಡ್ತೀನಿ ಅಮ್ಮ ಅಂತ ಹೇಳಿದ್ರು. ಸೊ ಮನೇನೂ ಶಿಫ್ಟ್ ಆಯಿತು, ಅಡ್ವಾನ್ಸ್ ಕ್ಲಿಯರಾಗಿ ಅಗ್ರಿಮೆಂಟು ಆಗೋಗಿದೆ, ಎಲ್ಲ ಆಯ್ತಪ್ಪ ಈ ವಾರದಲ್ಲಿ. ಅದು ಎಲಿಯನ್ನ ಕಂಬಳಿ ತೊಗೊಂಡು ಹೋದ್ಮೇಲೆ ಬಂದ ಮೊದಲನೇ ಆಶೀರ್ವಾದ. ಅಂದರೆ ಏಲಿಯನ ಕಂಬಳಿ ತಗೊಂಡೋದ್ರ? ಕ್ರಿಸ್ತಪೂರ್ವಕ್ಕೆ ಇದ್ದಂಥ ಏಲಿಯ? ಓ, ಮೊನ್ನೆ 20,000 ಕೊಟ್ಟು ಆಕ್ಷನ್ಗೆ ಹೋಗಿ ತಗೊಂಡ್ರಲ್ಲ ಶಾಲು, ಅದೇ ಅನಿಸುತ್ತೆ ಬಿಡಿ. ಇಲ್ಲಂತಂದರೆ ಕ್ರಿಸ್ತಪೂರ್ವಕ್ಕೆ ಹೋಗಿ ಆವಾಗಿದ್ದಂಥ ಏಲಿಯನ ಕಂಬಳಿಯನ್ನು ಎಲ್ಲಿ ತಗೊಂಬರೋದಕ್ಕಾಗುತ್ತೆ? 20,000 ಕೊಟ್ಟು ಆ್ಯಕ್ಷನ್ಗೆ ಹೋಗಿದ್ರಲ್ಲ, ಆ ಒಂದು ಶಾಲು ಅನಿಸುತ್ತೆ. ಅಂದರೆ ಇದು ಮೊದಲನೇ ಆಶೀರ್ವಾದ ಆ ಕಂಬಳಿ ತಗೊಂಡು ಬಂದಮೇಲೆ. ಅರ್ಜೆಂಟಾಗಿ ನಾವು ಬರ್ಬೇಕ್ರಿ ಆ ಸಭೆಗೆ. ಖಂಡಿತ ಒಂದಲ್ಲ ಒಂದು ದಿನ ನಾನು ಬರ್ತೀನಿ. ನೋಡೋಣ ದೇವ್ರು ನನಗೆ ಯಾವ ರೀತಿ ಆಶೀರ್ವಾದ ಮಾಡ್ತಾರೋ ಅಲ್ಲಿರೋ ಬೈಬಲ್ ಕೂಡ ತಗೋಬೇಕು. ಅದರಲ್ಲಿ ಇನ್ನೂ ನನ್ನ ಹೊಸ ವಿಷಯಗಳನ್ನ ತಿಳ್ಕೋಬೇಕು. ಸರಿನಾ? ಇನ್ನೂ ಏನೇನು ಹೇಳ್ತಾ ಇದ್ದಾರೋ ನೋಡೋಣ. ಎರಡನೇದಾದರೆ ಬುಧವಾರ ಶಿಫ್ಟ್ ಮಾಡಿಸ್ಕೊಂಡ್ವಿ, ಅಪ್ಪ ಹತ್ರ ಸಂಜೆ ಪ್ರೇಯರ್ ಮಾಡಿಸ್ಕೊಂಡೆ. ಸೊ ಕೆಳಗಡೆ ನಾವು ಫಸ್ಟ್ ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಬ್ಬರು ಸಣ್ಣ ವಿಚಾರಕ್ಕೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನು ಸ್ವಲ್ಪ ಮನೆಗೆ ಬಂದು ರೇಸ್ ಆದ, ಹಂಗೆ ಹಿಂಗೆ ಅಂತ. ವೆಯ್ಟ್ ಮಾಡು, ಸುಮ್ಮನೆ ಇರೋ, ನಮಗೆ ದೇವರಿದ್ದಾರೆ, ಯಾಕೆ ದೇವ್ರ ಚಿತ್ತದಿಂದ ನಾವು ಈ ಮನೆಗೆ ಬಂದಿರೋದು, ಅವರಿಂದ ನಮಗೇನು ತೊಂದರೆ ಆಗಲ್ಲ ಅಂತೇಳಿ ನೀವು ಕೊಟ್ಟಿದ್ದ ಎಲಿಶಿನ ಕಂಬಳಿನ ತಕ್ಕೊಂಡು ನಾನು ಹಾಕಿ ನೈಟ್ 11 ಗಂಟೆಯಲ್ಲಿ ರೂಮಲ್ಲೇ ಮೊಣಕಾಲು ಹಾಕಿ ಪ್ರೇಯರ್ ಮಾಡಿದೆ. ಅಪ್ಪ ನಿನ್ನ ಚಿತ್ತದಿಂದ ನಾವು ಈ ಮನೆಗೆ ಬಂದಿರೋದು, ಎಲ್ಲ ಅನುಕೂಲ ಇದೆ, ಬಟ್ ಈ ಜನ ಕಿರಿಕಿರಿ ಮಾಡಿದ್ರೆ ಅದು ಬಾಂಡಿಂಗ್ ಚೆನ್ನಾಗಿರಲ್ಲಪ್ಪ. ಅವ್ರ ಬಾಯೆಲ್ಲ ಏಸು ನಾಮದಲ್ಲಿ ಕಟ್ಟಲ್ಪಡೋದಕ್ಕಾಗಿ ಸ್ತೋತ್ರ ಅಂದೆ. ಪ್ರೇಯರ್ ಮಾಡ್ತಾ ಅಭಿಷೇಕದಲ್ಲಿ ನನ್ನ ಬಾಯಲ್ಲಿ ನನಗೆ ಗೊತ್ತಿಲ್ಲದಾಗೆ ಅವ್ರು ಈ ಮನೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಪ್ಪ ಅಂದ್ಬಿಟ್ಟೆ. ನನಗೆ ಗೊತ್ತಿಲ್ಲ ಅಂದರೆ ಇಟ್ಕೊಂಡು ನಾನು ಪ್ರೇಯರ್ ಮಾಡ್ತಾ ಅಭಿಷೇಕದಲ್ಲಿ ಬಂದುಬಿಡ್ತು ನನಗೆ. ಆಮೇಲೆ ನಾನು ಯಾಕೆ ಹಿಂಗೆ ಪ್ರೇಯರ್ ಮಾಡಿದೆ, ಸರಿ ಬಿಡು ಅಂತ ಸುಮ್ಮನಾದೆ. ನಾನು ಮಾಡಿದ್ದು ಬುಧವಾರ ನೈಟ್ 11 ಗಂಟೆಗೆ. ನನಗೆ ಈಗಲೂ ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಬುಧವಾರ ನೈಟ್ ಮಾಡಿದ ಪ್ರೇಯರು ಒಂದೇ ದಿನ ವಿತಿನ್ 24 hours. ಗುರುವಾರ ಸಂಜೆ 6 ಗಂಟೆಗೆ ಓನರ್ ಬಂದು ಹೇಳ್ತಾರೆ, ಅಮ್ಮ ಟೂಲೆಟ್ ಬೋರ್ಡ್ ಇದ್ದರೆ ಕೊಡು ಅಂತ. ನಾನು ಏಕೋ ಬೋರ್ಡ್ ಮನೆಗೆ ತೊಗೊಂಡೋಗೋಕೆ ಕೇಳ್ತಾ ಇದ್ದಾರೆ ಏನಂದರೆ ಗ್ರೌಂಡ್ ಫ್ಲೋರ್ ಅಂತ ಬರೀತಾ ಇದ್ದಾರೆ. ಸರಿ ಏನಿದು ಅಂತ ಕೇಳಿದರೆ ಕೆಳಗಡೆ ಮನೆಯವ್ರು ಖಾಲಿ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಅದ್ಭುತ ಆಯ್ತಾ? ವಾವ್, ಏನ್ರಿ ನಿಮ್ಮ ಪ್ರೇಯರ್ಗೆ ಇಷ್ಟೊಂದು ಪವರು? ಅಂದರೆ ನೀವು ಗ್ರೇಸ್ ಮಿನಿಸ್ಟ್ರಿಗೆ ಹೋದ ತಕ್ಷಣ ಅಲ್ಲಿದ್ದಂಥ ಅಭಿಷೇಕ ಅನ್ನೋದು ಆ ರೀತಿಯಾಗಿದೆ. ಇಲ್ಲ ರೀ, ನಾವು ಅರ್ಜೆಂಟಾಗಿ ನಿಮ್ಮ ಸಭೆಗೆ ಒಂದು ದಿನ ಬರಲೇಬೇಕು. ನೀವು ಹೇಳ್ತಾ ಇದ್ರೆ ನನಗೆ ಯಾವಾಗ ಆ ಸಭೆಗೆ ಬಂದು ಆ ಸಭೆ ಸೇವಕರೊಂದಿಗೆ ನಾವು ಮಾತಾಡ್ತೀವಿ, ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೋಬೇಕು ಅಂತ ಅನಿಸ್ತಾ ಇದೆ. ಯಾವಾಗ ಮಾಡಿಸ್ಕೊಳ್ಳೋದು ಅಂತ ನೋಡೋಣ. ದೇವ್ರ ಕೃಪೆ ಇದ್ದರೆ ಆದಷ್ಟು ಬೇಗನೆ ಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅವಾಗ ಇಷ್ಟೊಂದು ಪವರ್ ಇದೆಯಲ್ಲ ಈ ಶಾಲಲ್ಲಿ. ಹಾಕೊಂಡೆ ನಾನು ಪ್ರೇಯರ್ ಮಾಡಿದ್ದೆ, ವಾಕ್ಯ ಕೊಟ್ಟಿದ್ರಿ. ನಮ್ಮ ಪ್ರಿಯ ಹತ್ರ ಫೋಟೋ ತೊಗೊಂಡಿದ್ದೆ ಮೊಬೈಲ್ನಲ್ಲಿ ನಾನು. ಸೊ ಅಂದರೆ ಅಲ್ಲಿ ಆಕ್ಷನ್ ಕೂಗಿ ತಗೊಂಡೋಗಿರೋ ಶಾಲು ಹಾಕ್ಕೊಂಡು ನೀವು ಪ್ರೇಯರ್ ಮಾಡಿದ್ದೀರಾ, ಅದಕ್ಕೆ ಅಷ್ಟೊಂದು ಪವರು ನಿಮ್ಮ ಪ್ರಾರ್ಥನೆಗೆ.
ನಾನು ಆದಷ್ಟು ಬೇಗ ಬಂದು ಅಲ್ಲಿ ಆ್ಯಕ್ಷನ್ ಕೂಗುದು 20,000 ಅಲ್ಲ ರೀ, 50,000 ಆಗಲಿ ಆ್ಯಕ್ಷನ್ ಕೂಗಿ ನಾನು ಒಂದು ಕಂಬ್ಳಿನ ಕೊಂಡ್ಕೊಂಬರ್ತೀನಿ. ಕೊಂಡ್ಕೊಂಬಂದು ನಾನಿನ್ನು ನನಗೇನು ಬೇಕೋ ಅದಕ್ಕೆಲ್ಲನೂ ಪ್ರೇಯರ್ಗಳು ಮಾಡ್ತಲೇ ಇರ್ತೀನಿ. ನನಗೂ ಬೇಕು ಆ ಪವರ್. ಇಟ್ಟು ಪ್ರೇಯರ್ ಮಾಡಿ ಜಸ್ಟ್ ಪ್ರೇಯರ್ ಹುಮ್ಮಸ್ಸಲ್ಲಿ ಅದು ಹೇಳ್ಬಿಟ್ಟೆ. ನೋಡಿದ್ರೆ ವಿತಿನ್ 24 hours ಅದು ರಿಸಲ್ಟ್ ಬಂದೇ ಬಿಡ್ತು. ಟೂಲೆಟ್ ಬೋರ್ಡು ಹಾಕಿದ್ದಾರೆ, ಸೊ ಫೋಟೋನು ಹಿಡ್ಕೊಂಡು ಬಂದಿದ್ದೀನಿ. ಸೊ ಆ ಅದ್ಭುತ ಆಯಿತು. ಅದು ಬುಧವಾರ ಆಗಿದ್ದು. ಬುಧವಾರ ಶಿಫ್ಟು ಆಯಿತು, ಅವ್ರದ್ದು ಖಾಲಿನೂ ಆಯಿತು. ಅಂದರೆ ಆಗತ್ತೆ, ಬೋರ್ಡ್ ಹಾಕಿದ್ದಾರೆ. ಮತ್ತು ಗುರುವಾರ ನನಗೆ ಜೀವನದಲ್ಲಿ ದೊಡ್ಡದೊಂದು ಆಸೆ ಇತ್ತು, ನಾನು ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ. ಸೊ ನನಗೆ ಗೊತ್ತಿರೋರನ್ನ ಕೇಳಿದಾಗ ನಿನಗೆ ಕಾರ್ ಕೀ ಹಿಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ, ನೀನು ಕಾರ್ ಕಲಿತೀಯಾ, ಆಗತ್ತಾ ನಿನ್ನ ಕಲಿ, ಫಸ್ಟು ಬೈಕ್ ಓಡಿಸೋದು ನೋಡು ಅಂತ ಒಂಥರ ಹೀಯಾಳಿಸಿದ್ರು. ಈಗ ಬೈಕ್ ಓಡಿಸ್ತೀನಿ, ಕಾರು ಓಡಿಸ್ತೀನಿ. ಮೊನ್ನೆ ಗುರುವಾರ ನನಗೆ ಟೆಸ್ಟ್ ಇತ್ತು, ಯಾರು ಹೆಲ್ಪ್ ಇಲ್ಲದೆ ಇಂಡಿಪೆಂಡೆಂಟಾಗಿ ನಾನು ಟೆಸ್ಟ್ ಕೂಡ ಪಾಸ್ ಆಗಿದ್ದೀನಿ ಅಪ್ಪ, DL ಟೆಸ್ಟ್. ಗಾಡ್ ಬ್ಲೆಸ್ ಯು ಮಗಳೇ. ಸೊ ಇದೆಲ್ಲ ಈ ವಾರದಲ್ಲಿ ಆಗಿದಂಥ ಅದ್ಭುತಗಳು. ಸೊ ಇಷ್ಟೊತ್ತು ನಾವು ಕೇಳಿದ್ದು ಅಥವಾ ನೋಡಿದ್ದು ಜಸ್ಟ್ ಸಾಕ್ಷಿ, ಅದ್ಭುತ. ಇವಾಗ ಮಹಾದ್ಭುತ ನೋಡ್ತೀವಿ. ಅದ್ಭುತಕ್ಕೆ ಅದ್ಭುತ, ಆ ರೀತಿಯಾಗಿರುತ್ತೆ ಸಾಕ್ಷಿ. ನೋಡಿ, ನಾವು ಇಂಥವ್ರನ್ನ ಇನ್ನೂ ಎಂಕರೇಜ್ ಮಾಡಬೇಕು. ಯಾಕಂತಂದರೆ ಇಂಥವ್ರು ಇರಬೇಕ್ರಿ, ಇಂಥವ್ರು ಇರಬೇಕು. ಇಲ್ಲ ಅಂತಂದರೆ ನಮ್ಮ ಕ್ರೈಸ್ತವ್ಯಕ್ಕೆ ಎಂಟರ್ಟೈನ್ಮೆಂಟ್ ಇರೋದಿಲ್ಲಲ್ಲ. ಎಂಟರ್ಟೈನ್ಮೆಂಟ್ ಬೇಕು, ನಮ್ಮ ಜನರಿಗೆಲ್ಲ ಎಂಟರ್ಟೈನ್ಮೆಂಟೇ ಅಲ್ವಾ ಬೇಕಾಗಿರೋದು. ಜನರೆಲ್ಲನೂ ಬಯಸೋದು ಎಂಟರ್ಟೈನ್ಮೆಂಟ್ನೇ. ಸೊ ಇಂಥವಿದ್ದರೆ ಒಳ್ಳೆಯದು ನಮ್ಮವ್ರಿಗೆ. ಸರಿ. ಸೊ ಗ್ರೇಸ್ ಮಿಸ್ಟ್ರಿಗೆ ಬಂದಮೇಲೆ ಬಹಳಷ್ಟು ನಮ್ಮ ಜೀವನ ತುಂಬಾ ಬದಲಾಗಿದೆ. ನಾನು ಆಲ್ರೆಡಿ ಸುಮಾರು ಸಾಕ್ಷಿಗಳನ್ನ ಕೊಟ್ಟಿದ್ದೀನಿ, ಬ್ರದರ್ದಾಗಲಿ ಮಕ್ಕಳದೆಲ್ಲ. ಒಂದು ಕಾಲದಲ್ಲಿ ಏನೂ ಇಲ್ದಂಗೆ ನಾವು ಬಂದೋ, ನಾ ಹೇಳ್ದಂಗೆ ನಾವು ಝೀರೋನೇ. ಇವತ್ತು ಅಪ್ಪನ ಮಹಿಮೆ ಪಡಿಸೋದ್ರಲ್ಲಿ, ಹಳೇದು ನೆನಪು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಅಪ್ಪ ಮಾಡಿರೋ ಉಪಕಾರಗಳಲ್ಲಿ ನಾವು ಯಾವುದನ್ನು ಮರೆಯಬಾರ್ದು. ಯಾಕಂದರೆ ಒಂದಿನ ನನ್ನ ಕಾಲಿಗೆ ಚಪ್ಪಲಿ ಇಲ್ಲದಂತೆ ನಾನು ಇದ್ದವಳು. ನಮ್ಮ ಮಿನಿಸ್ಟ್ರಿಗೆ ಬರೋಕ್ಕೆ ಮುಂಚೆ ಒಂದೇ ಒಂದು ಪಟ್ಟಿ ಚಪ್ಪಲಿ ಇತ್ತು ನನ್ನ ಹತ್ರ. ಅದು ಕಿತ್ತೋದಾಗೆಲ್ಲ 5 ರೂಪಾಯಿ ಫೇವಿಕ್ವಿಕ್ ಹಾಕೊಂಡು ಅಂಟಿಸ್ಕೊಳ್ಳೋದು, ಹೋಗೋದು. ಇದೇ ನಮ್ಮವ್ರಿಗೆ ಬೇಕಾಗಿರೋದು. ಈ ಎಮೋಷ್ನಲ್ ಬೇಕು. ಈ ಎಮೋಷನ್ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಮವರು ಹೃದಯ ಕರಗೋಗುತ್ತೆ. ಅಸಲು ಸಾಕ್ಷಿ ಅಂದರೆ ಏನು? ಸರಿ, ನಾವು ಮತ್ತೆ ಮಾತಾಡೋಣ ಅದ್ರ ಬಗ್ಗೆ. ಇಲ್ಲಿ ಈ ಎಮೋಷ್ನಲ್ಲಾಗಿ ಸಿಸ್ಟರ್ ಹೇಳ್ತಾ ಇದ್ದಾರಲ್ಲ, ಸ್ವಲ್ಪ ಭಾಳ ಇಂಟ್ರೆಸ್ಟ್ ಆಗಿರುತ್ತೆ. ನೋಡೋಣ. ನಮ್ಮವ್ರಿಗೆ ಬೇಕಾಗಿರೋದು ಕೂಡ ಇದೆ. ಯಾಕಂತಂದರೆ ನಮ್ಮವ್ರಿಗೆ ಬೈಬಲ್ ಓದೋ ಅಷ್ಟೊಂದು ಸಮಯ ಇರೋದಿಲ್ಲ. ನಮ್ಮವ್ರು ಬ್ಯುಸಿ ಜಾಸ್ತಿ. ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ, ಬೇರೆ ಬೇರೆ ಕುಟುಂಬಗಳ ಬಗ್ಗೆ ಮಾತಾಡೋದ್ರಲ್ಲಿ, ಕೆಲಸದಲ್ಲಿ, ಕಾರ್ಯಗಳಲ್ಲಿ ಜಾಸ್ತಿ ಬಿಸಿ. ಅದರಿಂದ ನಾವು ಬೈಬಲ್ ಇರೋದು ಬೇಡ ನಮಗೆ. ಈ ರೀತಿಯಾಗಿ ಯಾರಾದರೂ ಎಮೋಷ್ನಲ್ಲಾಗಿ ಹೇಳ್ತಾ ಇದ್ದರೆ ಹಾರ್ಟ್ ಟಚಿಂಗ್, ಈ ಹಾರ್ಟ್ ಟಚಿಂಗ್ ಮಾತುಗಳು ಇವು ಬೇಕು. ಸರಿ, ಆಯಿತು. ನಾವು ಟೈಮ್ ಇಲ್ಲ, ನೋಡಿಕೊಂಡು ಇದು ಮಾಡೋಣ. ಅಂಟಿಸ್ಕೊಳ್ಳೋದು, ಹೋಗೋದು, ಆ ರೀತಿ ಮಾಡ್ತಾ ಇದ್ದೆ ನಾನು. ಆಫೀಸಲ್ಲಿ ಸಡನ್ನಾಗಿ ಯಾರನ್ನ ಬಂದರು, ನಾನು ಎದ್ದೊಳ್ತಾ ಇರಲಿಲ್ಲ. ಯಾಕಂದ್ರೆ ಆ ಚಪ್ಪಲಿ ಹಾಕೊಂಡು ಹೆಂಗೆ ಹೋಗೋದು ಅವ್ರ ಮುಂದೆ ಅಂತ ಕೂತೆ ಮಾತಾಡ್ತಾ ಇದ್ದೆ. ಅವ್ರು ತಪ್ಪು ತಿಳ್ಕೊಳ್ಳೋರ್ಗೇನೋ ಅಹಂಕಾರ ಕೂತು ಮಾತಾಡ್ತಾ ಇದ್ದಾಳೆ ಅಂತ. ಬಟ್ ನನ್ನ ಪರಿಸ್ಥಿತಿ ಆ ಥರ ಇತ್ತು. ಮತ್ತು ನಾವು ಹೋಗೋದು ಅದು ಕಮರ್ಷಿಯಲ್ ಏರಿಯಾ, ಜನ ಓಡಾಡ್ತಾನೆ ಇರ್ತಾರೆ. ಸೊ ಒಂದು 5 ಜನ 6 ಜನ ಕಮ್ಮಿ ಆಗಿದ ತಕ್ಷಣ ಮತ್ತೆ ಬಗ್ಗೋದು, ಪಟ್ಟಿ ಸಿಗಿಸ್ಕೊಳ್ಳೋದು, ಈ ಥರನೇ ನನ್ನ ಕಾಲ ಎಲ್ಲದಕ್ಕೂ ಕೊರತೆ. ಮನೆಗೆ ಹೋದರೆ ಇವತ್ತು ನೈಟ್ ಏನೋ ಮಾಡ್ಕೊಂಡು ತಿಂದರೆ ಬೆಳಗ್ಗೆ ಮಾಡ್ಕೊಳ್ಳೋಕೆ ಏನೂ ಇರುತ್ತೆ. ಇವತ್ತಿಗೂ ನನ್ನ ಫೋನ್ಪೇಲಿ ಸಾಕ್ಷಿ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. 10 ರೂಪಾಯಿ ಕೂಡ ನಾನು ಫೋನ್ಪೇ ಮಾಡಿಸ್ಕೊಂಡಿದ್ದೀನಿ. 10 ರೂಪಾಯಿ. ಸಿ ದ ಲೀಸ್ಟ್ ಥಿಂಗ್, ಕನಿಷ್ಠವಾದಂಥ ಕಡೆಗಣಿಸಿ ಕೆಳಗೆ ಬಿದ್ದಂಥ ಒಂದು ಸ್ಥಿತಿ. ಆದರೆ ದೇವರ ಆ ಸ್ಥಿತಿಯಿಂದ ಧೂಳಿನಲ್ಲಿ ಬಿದ್ದವರನ್ನ ದೇವರ ಪ್ರಭುಗಳೊಂದಿಗೆ ಕುಳ್ಳಿರಿಸ್ತೀನಿ ಅಂತ ಹೇಳ್ತಾರೆ. ಆನರದು. ಆದರೆ ಅಪ್ಪನ ಮೇಲಿರೋ ನಂಬಿಕೆ, ಇದು ಆರಾಧನೆ ಮಾಡೋದ್ರೆ ನನಗೆ ಅಷ್ಟು ಇಷ್ಟ. ಆ ಹಾಡು ಕೇಳ್ಕೊಂಡೇ ನಾನು ಚಪ್ಪಲೆಲ್ಲ ಸಿಗಿಸ್ಕೊಳಕ್ಕೆ ಸಹಿತಾನ ಹೇಳೋನು, ಏಸು ಅಂತೀಯ, ನಿನ್ನ ಗತಿ ನೋಡಿ ಹೇಗಿದೆ. ನಾನು ಅವ್ನಿಗೆ ಹೇಳಿ, ಒಂದು ದಿನ ನಾನು ಗನ್ವಾಗ ಹಾಗೆ ಹಾಕ್ತೀನಿ, ನನ್ನಪ್ಪ ನನ್ನ ಕೈ ಬಿಡೋದೇ ಇಲ್ಲ ಅಂತ ಹೇಳಿ. ಸೊ ಇವತ್ತಪ್ಪ ನಾನು ಜಂಬದಿಂದ ಅಂತೂ ನಿಜವಾಗ್ಲೂ ಹೇಳ್ಕೊತಾ ಇಲ್ಲ, ಅಪ್ಪನ ಮಹಿಮೆ ಪಡ್ಸೋಕೆ ಹೇಳ್ತೀನಿ. ಇವತ್ತು ನನ್ನ ಹತ್ರ 15 ಜೊತೆ ಚಪ್ಪಲಿ ಇದೆ. ಇವತ್ತು ಚಪ್ಪಾಳೆ ರೀ, ಹೊಡೀರಿ ಚಪ್ಪಾಳೆ.
ಸಾಕ್ಷಿ ಅಂದರೆ ಇದು. ಚಪ್ಪಲಿ ಕೂಡ ಇಲ್ದಿರೋಂಥ ಸಿಸ್ಟರ್ಗೆ, ಅಂದರೆ ಕಿತ್ತೋಗಿರೋ ಚಪ್ಪಲಿಗೆ ಫೆವಿಕಿಕ್ ಹಾಕ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ರು. ಅಂಥವ್ರಿಗೆ 15 ಜೊತೆ ಚಪ್ಪಲಿ ಇದೆ ಇವತ್ತು. ದೇವ್ರು ಎಷ್ಟು ಆಶೀರ್ವಾದ ಮಾಡಿದ್ದಾರೆ ನೋಡಿದ್ರಾ? ಒಂದು ಹೊತ್ತು ಊಟಕ್ಕೂ ಕೂಡ ಇಲ್ಲದಂಥ ಸಿಸ್ಟರ್ಗೆ ಇವತ್ತು ದೇವರು ಘನವಾಗಿ ಆಶೀರ್ವಾದ ಮಾಡಿದ್ದಾರೆ. ದೇವರಿಗೆ ಆ ಸಭೆಗೆ ಬಂದದ್ದೇ ದೊಡ್ಡ ಆಶೀರ್ವಾದ. ಘನವಾಗಿ ಕಾಣಿಕೆಗಳನ್ನ ಕೊಡೋದಕ್ಕೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಈ ಸಾಕ್ಷ್ಯ ಅಂದರೆ ಹೀಗಿರ್ಬೇಕಲ್ವಾ? ಸುಮ್ಮನೆ ಅಪೋಸ್ತಲರಿಗೆ ಬುದ್ಧಿ ಇಲ್ಲ, ಏನು ಇಲ್ಲ. ಅವತ್ತಿನ ಕಾಲದಲ್ಲಿ ಕಾಲಿಗೆ ಚಪ್ಪಲಿ ಕೂಡ ಹಾಕದಿರ ಒಂದೇ ಜೊತೆ ಬಟ್ಟೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಕೈಯಲ್ಲಿ ಒಂದು ಬಟ್ಲು ಕೂಡ ತಗೊಳ್ಳದಿರ ದೇಶ ಬಿಟ್ಟು ದೇಶ ಹೊರಟೋದ್ರು. ದೇಶ ಬಿಟ್ಟು ದೇಶ ಹೊರಟೋದ್ರಿ ರೀ ಅವರು. ಅವ್ರಿಗೆ ಬುದ್ಧಿ ಇಲ್ಲ. ಅವತ್ತಿನ ದಿನದಲ್ಲಿ ಇವ್ರು ಇದ್ದಿದ್ರೆ ಚೆನ್ನಾಗಿರೋದು. ನನಗೆ ಇವ್ರ ಮಾತನ್ನು ಕೇಳಿ ಅವರು ಅವತ್ತು ಸ್ವಲ್ಪ ಧೈರ್ಯ ತುಂಬಿಕೊಂಡು ಚಪ್ಪಲಿಗಳು ಹಾಕ್ಕೊಂಡು ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ಅವರು ಸೇವೆ ಮಾಡ್ತಿದ್ರೇನೋ ಇರೋ ಜಾಗದಲ್ಲೇ. ದೇಶ ಬಿಟ್ಟು ದೇಶ ಯಾಕೆ ಹೋಗ್ತಿದ್ರು ಹೇಳಿ? ನಿಜ ಹೇಳ್ಬೇಕಂದ್ರೆ ಪೌಲ್ನಿಗಾಗಲಿ ತೋಮಗಾಗಲಿ ಪೇತ್ರನಿಗಾಗಲಿ ಇವ್ರಿಗೆ ಬುದ್ಧಿ ಇಲ್ಲ. ಈ ಸಿಸ್ಟರ್ ಇರಬೇಕಾಗಿತ್ತು ಅವತ್ತು. ಇದ್ದಿದ್ರೆ ಚೆನ್ನಾಗಿರೋದು. ಎಷ್ಟು ಆಶೀರ್ವಾದ. ಏನು ಹೇಳಬೇಕು ನಾನು? ಇನ್ನೆಷ್ಟು ದಿವಸ ಜನರನ್ನ ಮೋಸ ಮಾಡ್ತೀರಾ ಸ್ವಾಮಿ? ಕಾಣಿಕೆ ಕೊಟ್ರೆ ಆಶೀರ್ವಾದನಾ? ಈ ಕಂಬಳಿ ವ್ಯಾಪಾರ ಎಲ್ಲಿಂದ ಬಂತ್ರಯ್ಯ ನಿಮಗೆ? ಚಪ್ಪಲಿ ಬಗ್ಗೆ ಹೇಳೋದು ಸಾಕ್ಷಿನ? ಶಾಲ್ವ ಹಾಕೊಂಡು ಪ್ರೇಯರ್ ಮಾಡಿದ ತಕ್ಷಣ ಕೆಳಗಡೆ ಮನೆ ಖಾಲಿ ಮಾಡಿದ್ರ? ಮೈಕ್ ಹಿಡ್ಕೊಂಡು ಜನರ ಮುಂದೆ ಹೇಳ್ಕೋಬೇಕು. ಇದು ಕಪಟಿಗಳು ಮಾಡುವ ಕೆಲಸ ಅಂತ ಗೊತ್ತಾಗ್ತಾ ಇಲ್ವಾ? ಇದೇನಾದ್ರೂ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ? ಜನರನ್ನ ಮೋಟಿವೇಟ್ ಮಾಡಕ್ಕ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು? ವಾಕ್ಯ ಹೇಳ್ತಾ ಇದ್ದೀರಾ, ಜನರನ್ನ ಮೋಟಿವೇಟ್ ಮಾಡ್ತಾ ಇದ್ದೀರಾ ಕಾಣಿಕೆ ಕೊಡ್ಲಿಕ್ಕೆ. ಇನ್ನೂ ಕಾಣಿಕೆ ಹೆಚ್ಚಾಗಿ ಕೊಟ್ರೆ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಬರುತ್ತೆ ಅನ್ನೋ ಆಸೆ ಹುಟ್ಟಿಸ್ತಾ ಇದ್ದೀರಲ್ಲ ನೀವು. ಅಲ್ಲಿರೋದು ಕಳ್ಳಕುರಿಗಳೇ, ಒಬ್ಬರಲ್ಲೂ ಮಾರು ಮನಸ್ಸಿಲ್ಲ. ಒಂದು ವೇಳೆ ಇದ್ದಿದ್ರೆ ನಿಮ್ಮ ಸಭೆಗೆ ಯಾವನು ಬರ್ತಿರ್ಲಿಲ್ಲ. ಯಾವನು ಬರಲ್ಲ ರೀ. ಡಿಗ್ರಿಗಳು ಓದ್ಕೊಂಡಿರ್ತಾರೆ. ಏನಕ್ಕೆ? PhDಗಳು ಮಾಡಿರ್ತಾರೆ. ಬೈಬಿಲ್ ಓದೋ ಅಷ್ಟು ಒಂದು ಕನಿಷ್ಠ ಜ್ಞಾನ ಇರೋದಿಲ್ಲ. ನಾಚಿಕೆ ಆಗಬೇಕ್ರಿ, ನಾಚಿಕೆ ಆಗಬೇಕು ನಿಮ್ಮಂಥವ್ರಿಗೆಲ್ಲ. ಇನ್ನು ಅಂಥವ್ರನ್ನ ಎಂಕರೇಜ್ ಮಾಡ್ತಾ ಇದ್ದೀವಲ್ಲ. ಇನ್ನು ಯಾವತ್ತು ಬುದ್ಧಿ ಬರುತ್ತೋ ಅದೇನೋ. ಚಪ್ಪಲಿ ಇರ್ಲಿಲ್ವಂತೆ, ಎದ್ದು ನಿಂತು ಮಾತಾಡೋಕ್ಕೆ ನಾಚಿಕೆ ಪಡ್ತಿತ್ತಂತೆ. ಇದು ಸಾಕ್ಷಿ. ಈ ಅದ್ಭುತಗಳಿಗಾಗಿ ಸಭೆಗೆ ಬಂದಿರೋದು, ಈ ಅದ್ಭುತಗಳಿಗಾಗಿ ಕಾಣಿಕೆಗಳು ಹಾಕೋದು. ನಮ್ಮವ್ರು ಅದೆಂದು ಬೈಬಲ್ನ ತಿಳ್ಕೊತಾರೋ ಅದೇನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಕೆಲಸ ಏನು? ಹೇಳೋದಿದೆ ಹೇಳ್ತೀನಿ. ನೀವು ಬದಲಾಗ್ತೀರಾ ನಿಮ್ಮಿಷ್ಟ, ಬದಲಾಗಲಿಲ್ಲ ನಿಮ್ಮಿಷ್ಟ.
ನನಗೆ ಸಂಬಂಧ ಇಲ್ಲ. ನನಗೆ ದೇವ್ರು ಏನು ಹೇಳ್ತಾರೋ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆ ರೀತಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಿಗೆ ಹೋಗ್ರಿ, ಯಾರು ಬೇಡ ಅಂತಾರೆ? ಹೇಳೋದು ನನ್ನ ಕರ್ತವ್ಯ, ಕೇಳೋದು ಬಿಡೋದು ನಿಂದು, ನಿನಗೆ ಸಂಬಂಧಪಟ್ಟಿದ್ದು. ಸಾಕ್ಷಿಗಳಂತೆ ಸಾಕ್ಷಿ. ಇದಕ್ಕಾಗಿ ಯಾವ ದೇವರು ಸಾಕ್ಷಿಗಳಾಗಿರ್ರಿ ಅಂತ ಹೇಳಿದ್ದು? ಫಸ್ಟು ಬೈಬಿಲ್ ಓದಿ ಸಾಯಿರಿ, ಗೊತ್ತಾಗುತ್ತೆ. ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಯಾವುದಾದ್ರೂ ಇದ್ದರೆ ನಾವು ವಾಕ್ಯಾನುಸಾರವಾಗಿ ನಡೀತಾ ಇದ್ದೀವಾ ಅಥವಾ ಲೌಕಿಕವಾಗಿ ನಡೀತಾ ಇದ್ದೀವಾ ಅಂತ ನಮ್ಮನ್ನು ಒಂದ್ಸರಿ ಪ್ರಶ್ನೆ ಮಾಡ್ಕೋಬೇಕು.